ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿಯಾಂಕಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ಮೀನು ಸಾಂಬಾರು ಮಾಡೋಣ ಅಂಥೇಳಿ ಮೀನು ತರಕ್ಕೆ ಹೋಗಿದ್ದೆ. ಮೀನು ಜೊತೆ ಮುದ್ದೆ ಮಾಡಿದ್ದೀನಿ. ಮತ್ತು ಮೀನು ಬಂಗಡೆ ಮೀನು ಮತ್ತು ಬೊಂಡಾಸ್ ಅಂಥೇಳಿ ಬಂಗಡೆ ಮೀನು ಸಾಂಬಾರು ಮಾಡಿದ್ದೀನಿ. ಬೊಂಡಾಸ್ ಸುಕ್ಕ ಮಾಡಿದ್ದೀನಿ. ಸುಕ್ಕದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬೊಂಡಸ್ ಸುಕ್ಕ. ಇವಾಗ ಬಂಗಡೆ ಮೀನು ಹೇಗೆ ಮಾಡೋದಂತ ತೋರಿಸ್ತೀನಿ. ಕ್ಲೀನ್ ಮಾಡ್ಕೊ ಬಂದಿದ್ದೆ, ಇವಾಗ ತಗೊಬಂದು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನಾಲ್ಕು ಮೀನು ಇಟ್ಕೊಂಡಿದ್ದೀನಿ. ಉಳಿದಿದ್ದು ತೆಗೆದಿಟ್ಟಿದ್ದೀನಿ ಫ್ರೈಗೆ ಈಗ ಮಾಡೋಕ್ಕೆ ಸಾಕು ಅಂಥೇಳಿ. ನಾಲ್ಕು ಅಂದರೆ ಒಂದೆರಡು ಹೊತ್ತಿಗೆ ನಾವು ಮಾಡ್ಕೊಳ್ತೀವಿ, ಮಧ್ಯಾಹ್ನ ಮತ್ತು ನೈಟ್. 2 ಪೀಸ್ ಮಾಡಿದ್ದೀನಿ. ಜಾಸ್ತಿ ದೊಡ್ಡ ಇರಲಿಲ್ಲ, ಹಾಗಾಗಿ ಜಾಸ್ತಿ ದೊಡ್ಡ ಇದ್ದರೆ 3 ಪೀಸ್ ಮಾಡ್ಕೋಬೋದು. ಈಗ ಕಟ್ ಮಾಡಿ ಆಗಿದೆ, ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಸಾಲೆ ಸಾಂಬಾರಿಗೆ ಇದು ಮಾಡೋಣ. ಮೊದಲಿಗೆ ಬಾಣಲೆ ಇಟ್ಕೋಬೇಕು. ಇದಕ್ಕೆ 2 ಸ್ಪೂನ್ ಧನಿಯಾ. ಎಣ್ಣೆ ಹಾಕಬಾರ್ದು, ಹಾಗೆ ಫ್ರೈ ಮಾಡಬೇಕು. ಇವಾಗ ಅರ್ಧ ಸ್ಪೂನು ಮೆಂತ್ಯ ಹಾಕಬೇಕು. ಇಷ್ಟು ಸಾಕು, ಅರ್ಧ ಸ್ಪೂನ್ ಆಗುತ್ತದು. ಒಂದು ಸ್ಪೂನು ಜೀರಿಗೆ, 2 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ. ಇಷ್ಟು ಎಣ್ಣೆ ಹಾಕ್ದೇ ಹುರಿಬೇಕು. ಇದಕ್ಕೆ ಓಂ ಕಾಳು ಅಂತ ಹೇಳಿ ಬರುತ್ತೆ, ಅದು ಹಾಕಬೇಕು. ಮೀನು ಸಾರಿಗೆ ಓಂ ಕಾಳು ಹಾಕಲೇಬೇಕು. ಗ್ಯಾಸ್ಟ್ರಿಕ್ಕಿಗೆಲ್ಲ ಭಾರಿ ಒಳ್ಳೆಯದು. ಹಾಕಿ ಹುರಿದು ಕಾಳುಮೆಣಸು ಇದ್ದರೆ ಅದು ಹಾಕ್ಬೋದು. ಅದು ಕಾಳುಮೆಣಸು ಇಡೀ ಇರಲಿಲ್ಲ, ಹಾಗಾಗಿ ಪುಡಿ ಹಾಕಿ ಹುರಿತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ಇದು. ಇದನ್ನು ಮಿಕ್ಸಿ ಜಾರಿ ಹಾಕೊಳ್ಳೋಣ. ಈಗ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಒಂದು 8-9, ಶುಂಠಿ ಕಟ್ ಮಾಡಿರೋದು. ಇವಾಗ ಮೆಣಸು ಹುರ್ಕೊಳ್ಳೋಣ. ಒಣಮೆಣ್ಸಿಕಾಯಿ. ನಮಗೆ ಖಾರ ಇಷ್ಟು ಸಾಕು, ಹಾಗಾಗಿ ಇಷ್ಟು ಹಾಕೊಂಡಿದ್ದೀನಿ. ಇವಾಗ ಇದು ಸೈಡಲ್ಲಿ ಎತ್ತಿಡೋಣ. ಮಿಕ್ಸಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ವಲ್ಲ, ಇವಾಗ ತೆಂಗಿನಕಾಯಿ ಹಾಕಬೇಕು. ಅರ್ಧ ತೆಂಗಿನಕಾಯಿ ಹಾಕಬೇಕು, ತುರಿದಿರೋದು. ನೋಡಿ, ಬಂಗಡೆ ಮೀನಿಗೆ ತೆಂಗಿನಕಾಯಿ ಜಾಸ್ತಿ. ಅದೇ ಬೂತಾಯಿ ಅಂದರೆ ಬೈಗೆ ಮೀನು ಬರುತ್ತಲ್ವ, ಮೆತ್ತಿ ಅಂತೀವಲ್ಲ, ಅದು ತೆಂಗಿನಕಾಯಿ ಸ್ವಲ್ಪ ಕಮ್ಮಿ. ಇವಾಗ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು, ಅಂದರೆ ಹುಳಿ ಜಾಸ್ತಿ ಬೇಕು, ಸ್ವಲ್ಪ ಎತ್ತಿಟ್ಟಿದ್ದೀನಿ ಬೇರೆದಕ್ಕೆ. ಇವಾಗ ಒಣಮೆಣಸು ಹಾಕಿ ಪೇಸ್ಟ್ ಮಾಡಬೇಕು. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ರುಬ್ಬಿರೋ ಖಾರನ ಹಾಕೋಣ. ಇದು ಇಷ್ಟು ನೈಸಾಗಿ ರುಬ್ಬಬೇಕು. ಇವಾಗ ಇದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಎಷ್ಟು ಬೇಕಂತ ನೋಡ್ಕೊಳ್ಳಿ. ಗಟ್ಟಿನೂ ಆಗಬಾರ್ದು, ನೀರು ಆಗಬಾರ್ದು. ಅರಿಶಿನ ಪುಡಿ ಸ್ವಲ್ಪ, ಉಪ್ಪು 2 ಸ್ಪೂನು,
ಇದಕ್ಕಿವಾಗ ಶುಂಠಿ ಕಟ್ ಮಾಡಿದ್ದು ಹಾಕಬೇಕು. ರುಬ್ಬೋದಕ್ಕೂ ಹಾಕಬೇಕು, ಕಟ್ ಮಾಡಿನೂ ಹೀಗೆ ಹಾಕಬೇಕು. ಹಸಿಮೆಣ್ಸಿಕಾಯಿ 2 ಹಾಕಬೇಕು, ಉದ್ದುತ್ತ ಸೀಳ್ಬಿಟ್ಟು ಹಾಕಬೇಕು. ಇನ್ನು ಈರುಳ್ಳಿ ಹಾಕಬೇಕು. ಈರುಳ್ಳಿ ಚಿಕ್ಕದಾದರೆ 1, ದೊಡ್ಡದಾದರೆ ಅರ್ಧ ಸಾಕು. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸ್ವೀಟ್ ಆಗುತ್ತೆ. ಸಾಕಿಷ್ಟು. ಇವಾಗ ಕುದೀತಾ ಇದೆ. ಸ್ವಲ್ಪ ಕುದ್ದಾದ ಕೂಡಲೇ ಮೀನು ಹಾಕಬೇಕು. ಇವಾಗ ಸಾಕು. ಇವಾಗ ಮೀನು ಹಾಕೋಣ. ಮೀನು ಹಾಕಿದ್ಮೇಲೆ ಏನು ಜಾಸ್ತಿ ಹೊತ್ತು ಏನು ಕುದಿಯೋದೇನು ಬೇಡ, ಬೇಗ ಬೆಂದ್ಬಿಡುತ್ತೆ ಮೀನು. ಮಕ್ಕಳಿಗೆಲ್ಲ ಮೀನು ತಿನ್ನಿಸ್ಬೇಕು, ಭಾರಿ ಒಳ್ಳೆಯದು. ಈಗ ಒಂಚೂರು ಸೌಂಡ್ ತಗೊಂಡು ಸ್ವಲ್ಪ ಮೇಲೆ ಹಾಗಾಗೆ ಒಂದು ಸ್ವಲ್ಪ ಸಾಂಬಾರು ಒಳಗೆ ಅದು ಮುಚ್ಚಬೇಕು, ಅಂದರೆ ಒಳಗಡೆ ಹೋಗಬೇಕು ಮೀನೆಲ್ಲ, ಆ ಥರ ಮಾಡಬೇಕು. ಜಾಸ್ತಿ ಕಲಿಸ್ಬಾರ್ದು. ಇವಾಗ 10 ನಿಮಿಷ ಕ್ಲೋಸ್ ಮಾಡೋಣ. ಇವಾಗ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.